ದರ್ಶಿ ವ್ಲಾಗ್ಸ್ನ ವೀಕ್ಷಕ ಬಂಧುಗಳಿಗೆ ನಮನಗಳು. ಚಾನೆಲ್ನನ್ನು ಸಬ್ಸ್ಕ್ರೈಬ್ ಮಾಡಿ. ಮನುಷ್ಯ ಜೀವನವನ್ನು ಹೃತ್ಪೂರ್ವಕವಾಗಿ ಅನುಭವಿಸಬೇಕಾದರೆ ಅದಕ್ಕೆ ತಕ್ಕ ಸಂಕಲ್ಪ ಶಕ್ತಿ ಇರಬೇಕು. ಫ್ರೆಡ್ರಿಕ್ ನೀಶೆ. ಏನಾದರೂ ಅಂದುಕೊಂಡರೆ ಸಾಲದು, ಸಾಧಿಸಲೇಬೇಕೆಂಬ ದೃಢ ಸಂಕಲ್ಪ ಇರಬೇಕು. ಮನುಷ್ಯ ತನ್ನೊಳಗೆ ತಾನು ಇಂತಹ ದೃಢ ಚಿತ್ತದಿಂದ ನಿರ್ಣಯ ತೆಗೆದುಕೊಂಡು ಅದನ್ನು ಕಾರ್ಯರೂಪಕ್ಕೆ ತರುವುದು ಸಾಧ್ಯ. ಆದರೆ ತನ್ನೊಳಗೆ ತನಗೆ ಅನೇಕ ಅನುಮಾನಗಳು, ಸಂದೇಹಗಳು, ಯಾವ ಕೆಲಸ ಮಾಡಬೇಕಾದರೂ ಅದಕ್ಕೆ ಎದುರಾಗುವ ವಿಘ್ನಗಳ ಕುರಿತು ನೆನೆಯುತ್ತಿರುತ್ತಾರೆ. ಎಷ್ಟೇ ಅಡಚಣೆಗಳು ಎದುರಾದರೂ ಮಾಡಬೇಕೆಂದುಕೊಂಡ ಕೆಲಸ ಮಾಡಬೇಕು ಅನ್ನೋ ಸಂಕಲ್ಪ ಇರಬೇಕು. ಇಂತಹ ಹಠ ಮಾತ್ರವೇ ಅವಾಂತರಗಳನ್ನು ಅತಿಕ್ರಮಿಸುವುದಕ್ಕೆ ಸೂಕ್ತ ಆತ್ಮವಿಶ್ವಾಸವನ್ನು ಕ್ರೋಢೀಕರಿಸುತ್ತದೆ, ಒಟ್ಟುಗೂಡಿಸುತ್ತದೆ. ಸಂಕಲ್ಪ ಬಲವಷ್ಟೇ ಮನುಷ್ಯನ ಮುಂದುವರಿಕೆಗೆ ಸಹಕರಿಸುತ್ತದೆ. ಈ ಪ್ರಪಂಚ ಯಾವತ್ತೂ ಸಂಕಷ್ಟವಾದುದೇ, ಯಾವುದೋ ಒಂದು ತಲ್ಲಣ ನಡುಗಿಸಿಬಿಡುತ್ತದೆ. ಇನ್ನು ಮುಖ್ಯವಾಗಿ ಇಂದು ಪ್ರಸ್ತುತದಲ್ಲಿ ನೆಲೆಯೂರಿರುವ ಪರಿಸ್ಥಿತಿಗಳು ಮನುಷ್ಯನನ್ನು ತಲೆಕೆಳಗಾಗಿ ಮಾಡುತ್ತಿವೆ. ಹಾಗೆಂದು ಕಂಗಾಲಾದರೆ ಉದ್ದೇಶಿತ ಬದುಕುವುದು ಕಷ್ಟ. ಜೀವನ ಎಂದರೆ ಒಂದು ಸಮಸ್ಯೆಯಿಂದ ಮತ್ತೊಂದು ಸಮಸ್ಯೆಗೆ ಪ್ರಯಾಣ ಮಾತ್ರವೇ. ಯಾವ ಸಮಸ್ಯೆಯೂ ಇಲ್ಲದ ಜೀವನವಂತೂ ಇರುವುದಿಲ್ಲ. ಪ್ರತಿಯೊಬ್ಬರಿಗೂ ತನ್ನ ಜೀವನಕ್ಕೆ ಬೇಕಾದ ಶಕ್ತಿ, ಸಾಮರ್ಥ್ಯ, ವಿಜ್ಞಾನ, ಕೌಶಲ್ಯಗಳು ಅವರಲ್ಲೇ ಇರುತ್ತವೆ. ಅವುಗಳಿಗೋಸ್ಕರ ಎಲ್ಲಿಯೂ ಹುಡುಕಿಕೊಳ್ಳಬೇಕಾದ ಅಗತ್ಯವಿಲ್ಲ. ಸಾಧನೆಯಿಂದ ಅದನ್ನು ಹೊರತೆಗೆದರೆ ನಮ್ಮ ಜೀವನ ಸಾರ್ಥಕವಾಗುತ್ತದೆ. ಜೀವನದಲ್ಲಿ ಪ್ರತಿ ಮನುಷ್ಯನೂ ವಿದ್ಯಾರ್ಥಿಯೇ. ಮನುಷ್ಯ ಸಾಯೋ ತನಕ ಹೊಸ ಹೊಸ ವಿಷಯಗಳನ್ನು ಕಲಿಯುತ್ತಲೇ ಇರುತ್ತಾನೆ. ಅನುಮಾನ, ವೈಫಲ್ಯ, ಕೆಟ್ಟ ಆಲೋಚನೆ ನಿಮ್ಮ ನಿಘಂಡುವಿನಲ್ಲಿ ಇಲ್ಲದಂತೆ ಮಾಡಿಕೊಳ್ಳಿ. ಆತ್ಮವಿಶ್ವಾಸ, ಅನುಕೂಲ, ಧೋರಣೆ, ಆಚರಣೆ ನಿಮ್ಮ ದಾರಿಯನ್ನಾಗಿ ಆಯ್ಕೆ ಮಾಡಿಕೊಳ್ಳಿ. ಒಂದು ಒಳ್ಳೆಯ ಆಲೋಚನೆ ಅದೃಷ್ಟಕ್ಕೆ, ಭವಿಷ್ಯ ನಿರ್ಮಾಣಕ್ಕೆ ಒಳ್ಳೆಯ ದಾರಿ ಮಾಡಿಕೊಳ್ಳುತ್ತದೆ. ಮನುಷ್ಯ ಸಂಕಲ್ಪ ಶಕ್ತಿಯನ್ನು ಸಾಯುವುದಕ್ಕಲ್ಲ, ಬದುಕುವುದಕ್ಕೆ ಉಪಯೋಗಿಸಬೇಕು. ತೊಂದರೆಗಳಿಂದ ತಪ್ಪಿಸಿಕೊಳ್ಳುವುದಕ್ಕೆ ಸಾವನ್ನು ಬಯಸುವುದು ಹೇಡಿತನ. ಎಷ್ಟೇ ತೊಂದರೆಗಳಿದ್ದರೂ ಕಷ್ಟಗಳಿದ್ದರೂ ಬದುಕಬೇಕೆಂದು ಅಪೇಕ್ಷಿಸುವುದೇ ದೊಡ್ಡದು ಎಂದಿದ್ದಾನೆ ನೀಶೆ. ಆದ್ದರಿಂದ ತಾನು ಅಂದುಕೊಂಡ ಹಾಗೆ ಬದುಕುವುದಕ್ಕೆ ಮನುಷ್ಯ ಪ್ರಯತ್ನಿಸಬೇಕು. ಅದಕ್ಕಾಗಿ ಬದುಕನ್ನು ಆಶಾವಾದದ ದೃಷ್ಟಿಕೋನದಿಂದ ನೋಡಬೇಕು. ಆತ್ಮವಿಶ್ವಾಸದಿಂದ ತನಗೆ ಅನುಕೂಲವಾಗಿ ರೂಪಿಸಿಕೊಳ್ಳಬೇಕು. ಸವಾಲುಗಳು ಎಷ್ಟೇ ಎದುರಾಗುತ್ತಿದ್ದರೂ ಛಲದಿಂದ ಸಾಧಿಸಬೇಕು, ರಾಜಿಯಾಗಬಾರದು. ಮನಸ್ಸು ಮೆಚ್ಚಿದ ರೀತಿಯಲ್ಲಿ ಬದುಕುವುದಕ್ಕೆ ಸದಾ ಪ್ರಯತ್ನ ಮಾಡಬೇಕು. ಕೇವಲ ಸಂಕಲ್ಪ ಶಕ್ತಿ ಮಾತ್ರವೇ ಇದಕ್ಕೆ ಸಹಕರಿಸುತ್ತದೆ. ಈ ನನ್ನ ಪ್ರಯತ್ನ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.